ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ಸ್: ಎ ಸ್ನಾಯು ಬೆಂಬಲ, ಬಿ ಕೊಬ್ಬು ಕರಗುವಿಕೆ, ಸಿ ಮೂಳೆಗಳ ಬಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವಿಟಮಿನ್ ಡಿ ಕೇವಲ ಸರಳ ವಿಟಮಿನ್ ಅಲ್ಲ, ಇದು ವಾಸ್ತವವಾಗಿ ಕೊಬ್ಬು ಕರಗುವ ಸಂಯುಕ್ತಗಳ ಗುಂಪಾಗಿದ್ದು ದೇಹವು ಕ್ಯಾಲ್ಸಿಟ್ರಿಯೋಲ್ ಎಂಬ ಸಕ್ರಿಯ ಹಾರ್ಮೋನ್ ಆಗಿ ಪರಿವರ್ತಿಸಬಹುದು. ಇದರ ಅತ್ಯಂತ ಪ್ರಸಿದ್ಧ ಕೆಲಸವೆಂದರೆ ಬಲವಾದ ಮೂಳೆಗಳಿಗೆ ಕ್ಯಾಲ್ಸಿಯಂ ಮತ್ತು ರಂಜಕವನ್ನು ಹೀರಿಕೊಳ್ಳಲು ನಮಗೆ ಸಹಾಯ ಮಾಡುವುದು. ಜೊತೆಗೆ ಇದು ಸ್ನಾಯು ಮತ್ತು ನರಗಳ ಕಾರ್ಯವನ್ನು ಬೆಂಬಲಿಸುತ್ತದೆ, ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ, ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವಕೋಶಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ದೇಹವು ವಿಟಮಿನ್ ಡಿಯನ್ನು ಅನೇಕ ಅಂಗಾಂಶಗಳಲ್ಲಿ ಕಂಡುಬರುವ ವಿಶೇಷ ಗ್ರಾಹಕಗಳಿಗೆ ಸಂಬಂಧಿಸುವ ಮೂಲಕ ಬಳಸುತ್ತವೆ. ಎರಡನೇ ಪ್ರಶ್ನೆ, ತುಪ್ಪದಲ್ಲಿ ಯಾವುದನ್ನು ಸೇರಿಸುವುದರಿಂದ ಅದರ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್: ಎ ಅಶ್ವಗಂಧ, ಬಿ ಮೆಂತ್ಯೆ, ಸಿ ಏಲಕ್ಕಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹವು ಒತ್ತಡವನ್ನು ನಿಭಾಯಿಸಲು ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸಲು ಸಹಾಯ ಮಾಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ಅಡಾಪ್ಟೋಜೆನಿಕ್ ಮೂಲಿಕೆಯಾಗಿದೆ ಅಶ್ವಗಂಧ. ಅಶ್ವಗಂಧ ಪುಡಿಯನ್ನು ತುಪ್ಪದೊಂದಿಗೆ ಬೆರೆಸುವುದರಿಂದ ನಿಮ್ಮ ದೇಹವು ಅದರ ಸಕ್ರಿಯ ಸಂಯುಕ್ತಗಳನ್ನು ಹೀರಿಕೊಳ್ಳಲು ಸುಲಭವಾಗುತ್ತದೆ. ಮೆಂತೆ ಬೀಜಗಳು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮತ್ತು ಜೀರ್ಣಕಾರಿ ಆರೋಗ್ಯ ಪ್ರಯೋಜನಗಳೊಂದಿಗೆ ಸಂಬಂಧ ಹೊಂದಿವೆ. ಈ ಸಂಭಾವ್ಯ ಪ್ರಯೋಜನಗಳನ್ನು ಸೇರಿಸಲು ನೀವು ಮೆಂತೆ ಬೀಜಗಳನ್ನು ತುಪ್ಪದಲ್ಲಿ ಬೆರೆಸಬಹುದು. ತುಪ್ಪಕ್ಕೆ ಪುಡಿ ಮಾಡಿದ ಏಲಕ್ಕಿಯನ್ನು ಸೇರಿಸುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು ಮತ್ತು ನಿಮ್ಮ ಭಕ್ಷ್ಯಗಳಿಗೆ ವಿಶಿಷ್ಟವಾದ ಪರಿಮಳವನ್ನು ಸೇರಿಸುವುದು. ಮೂರನೇ ಪ್ರಶ್ನೆ, ಭಾರತದ ಯಾವ ಕಣಿವೆಯನ್ನು ದೇವರ ಕಣಿವೆ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ? ಆಪ್ಷನ್ಸ್: ಎ ಕಾಶ್ಮೀರ, ಬಿ ಚಂಬಲ್, ಸಿ ಕಾಂಗ್ರಾ, ಡಿ ಮನಾಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮನಾಲಿ. ಮನಾಲಿ ಭಾರತದ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿರುವ ಇದು ಒಂದು ಸುಂದರ ಗಿರಿಧಾಮ. 1990 ಮೀಟರ್ ಎತ್ತರದಲ್ಲಿರುವ ಮನಾಲಿಯು ಕುಲು ಜಿಲ್ಲೆಯ ಗಡಿಯಲ್ಲಿರುವ ಇನ್ನೊಂದು ಅತ್ಯಂತ ಸುಂದರವಾದ ಪ್ರದೇಶ. ಸದಾ ಮಂಜಿನಿಂದ ಆವೃತವಾಗಿರುವ ಪರ್ವತಗಳಿಂದಾಗಿ ಇಲ್ಲಿಯ ಕಣಿವೆಗಳಿಗೆ ಬೆಳ್ಳಿಯ ಕಣಿವೆಗಳು ಎಂಬ ಹೆಸರು ಬಂದಿದೆ. ಬೇಸಿಗೆಯಲ್ಲೂ ಹಿತವಾದ ಹಾಗೂ ಆಹ್ಲಾದಕರವೆನಿಸುವ ಇದು ಭಾರತದ ಒಂದು ಸಾಂಸ್ಕೃತಿಕ ಸಪ್ತಋಷಿಗಳ ನೆಲೆಸಿದ ನೆಲೆಬೀಡು ಎನಿಸಿದೆ. ಮನು ಸ್ಮೃತಿಯನ್ನು ರಚಿಸಿದ ಮನು ನಿಲಯವೇ ಕಾಲಕ್ರಮೇಣ ಮನಾಲಿ ಆಯಿತೆಂಬ ಪ್ರತೀತಿ ಇದೆ. ಅದಕ್ಕೆ ಪೂರಕವಾಗಿ ಇಲ್ಲಿ ಮನುವಿನ ಹೆಸರಿಗೆ ಅರ್ಪಿಸಲ್ಪಟ್ಟ ಪುರಾತನ ದೇವಾಲಯವೊಂದಿದೆ. ಮನಾಲಿ ಕಣಿವೆಯನ್ನು ದೇವರ ಕಣಿವೆ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಉಪವಾಸದ ನಂತರ ನೀವು ಮೊದಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಸಕ್ಕರೆ, ಬಿ ಹಾಲು, ಸಿ ಖರ್ಜೂರ, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಖರ್ಜೂರ. ಖರ್ಜೂರದೊಂದಿಗೆ ನಿಮ್ಮ ಉಪವಾಸವನ್ನು ಕೊನೆಗೊಳಿಸುವುದು ಅದ್ಭುತವಾದ ಆಯ್ಕೆಯಾಗಿದೆ, ಏಕೆಂದರೆ ಇದು ಹಲವಾರು ಪೋಷಕಾಂಶಗಳು, ಫೈಬರ್ ಇತ್ಯಾದಿಗಳನ್ನು ಒಳಗೊಂಡಿದೆ. ಇದು ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ ಅಂಶವನ್ನು ಹೊಂದಿರುವ ಮೂಲಕ ಶಕ್ತಿಯನ್ನು ತಕ್ಷಣವೇ ಮರಳಿ ಪಡೆಯಲು ಸಹಾಯ ಮಾಡುತ್ತದೆ, ಕರುಳಿನ ಚಲನೆಗೆ ಸಹಾಯ ಮಾಡುತ್ತದೆ. ಉಪವಾಸದ ನಂತರ ನೀವು ಮೊದಲು ತಿನ್ನುವುದು ಹಗುರವಾಗಿರಬೇಕು ಮತ್ತು ಜೀರ್ಣಿಸಿಕೊಳ್ಳಲು ಸುಲಭವಾಗಿರಬೇಕು. ಉಪವಾಸದ ನಂತರ ಭಾರವಾದ, ಜಿಡ್ಡಿನ ಅಥವಾ ಅತಿಯಾಗಿ ಸಂಸ್ಕರಿಸಿದ ಆಹಾರಗಳನ್ನು ಸೇವಿಸುವುದನ್ನು ತಪ್ಪಿಸುವುದು ಮುಖ್ಯ, ಏಕೆಂದರೆ ಅವು ಜೀರ್ಣಕ್ರಿಯೆಯ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ಐದನೇ ಪ್ರಶ್ನೆ, ಯಾವ ಹೂವು ನಿಸ್ವಾರ್ಥತೆ ಮತ್ತು ಲೌಕಿಕ ತೃಪ್ತಿಯನ್ನು ಬಿಡಬೇಕು ಎಂಬ ಸಂದೇಶವನ್ನು ನೀಡುತ್ತದೆ? ಆಪ್ಷನ್ಸ್: ಎ ಕಮಲ, ಬಿ ಗುಲಾಬಿ, ಸಿ ಚೆಂಡು ಹೂವು, ಡಿ ಪಾರಿಜಾತ. ಸರಿಯಾದ ಉತ್ತರ ಆಪ್ಷನ್ ಸಿ ಚೆಂಡು ಹೂವು. ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರಕಾರ ಸುಂದರವಾದ ಚೆಂಡು ಹೂವುಗಳು ನಿಸ್ವಾರ್ಥತೆ ಮತ್ತು ಲೌಕಿಕ ತೃಪ್ತಿಯನ್ನು ಬಿಡಬೇಕು ಎಂಬುದನ್ನು ಹೇಳುತ್ತದೆ. ಚೆಂಡು ಹೂವು ಯಾವುದೇ ಸ್ವಾರ್ಥವನ್ನು ತೋರದ ಹೂವು. ಇದರಲ್ಲಿ ನಾವು ಸಾವಿರಾರು ದಳಗಳನ್ನು ನೋಡಬಹುದು. ಎಲ್ಲ ದಳಗಳು ಒಂದೇ ಹೂವಿನಲ್ಲಿ ಹೊಂದಿಕೊಂಡಿರುತ್ತದೆ. ಆಧ್ಯಾತ್ಮಿಕ ಮಾರ್ಗವನ್ನು ಪಡೆಯಲು ತ್ಯಾಗವನ್ನು ಅನುಸರಿಸಬೇಕು ಎಂಬುದು ಇದರ ಧ್ಯೇಯವಾಗಿದೆ. ಈ ಹೂವು ನಮ್ಮ ಶುದ್ಧವಾದ ಮತ್ತು ಕೇಂದ್ರೀಕೃತವಾದ ಮನಸ್ಸನ್ನು ಸೂಚಿಸುತ್ತದೆ. ಆರನೇ ಪ್ರಶ್ನೆ,
ಯಾವ ವಿಟಮಿನ್ಗಳ ಕೊರತೆ ಮಹಿಳೆಯರನ್ನು ಹೆಚ್ಚಾಗಿ ಕಾಡುತ್ತದೆ? ಆಪ್ಷನ್ಸ್ ಎ ವಿಟಮಿನ್ B12, ಬಿ ವಿಟಮಿನ್ B6, ಸಿ ವಿಟಮಿನ್ ಡಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವಯಸ್ಸಾದಂತೆ ಪ್ರತಿಯೊಬ್ಬರನ್ನು ನಾನಾ ಕಾಯಿಲೆಗಳು ಕಾಡಲಾರಂಭಿಸುತ್ತವೆ. ಅದರಲ್ಲೂ ಮಹಿಳೆಯರಲ್ಲಿ ಪೌಷ್ಟಿಕಾಂಶದ ಕೊರತೆಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತವೆ. ವಿಶೇಷವಾಗಿ 50 ವರ್ಷ ವಯಸ್ಸಿನ ನಂತರ, ಅಂದರೆ ಋತುಬಂಧದ ನಂತರ ಮಹಿಳೆಯರ ಆರೋಗ್ಯವು ಇದ್ದಕ್ಕಿದ್ದಂತೆ ಕ್ಷೀಣಿಸುತ್ತದೆ. ಹಾರ್ಮೋನ್ಗಳ ಬದಲಾವಣೆಗಳು ವಿಟಮಿನ್ ಕೊರತೆಯೊಂದಿಗೆ ಇರುತ್ತವೆ. ಇದು ಮೂಳೆ ಆರೋಗ್ಯ, ಆಯಾಸ, ದೌರ್ಬಲ್ಯ ಮತ್ತು ನರವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ. ಅವುಗಳಲ್ಲಿ ಮುಖ್ಯವಾದುದು ವಿಟಮಿನ್ ಡಿ, ವಿಟಮಿನ್ B12 ಮತ್ತು ವಿಟಮಿನ್ B6. ಹಾಗಾಗಿ ವಯಸ್ಸಾದ ನಂತರ ಮಹಿಳೆಯರು ತಮ್ಮ ಆಹಾರದಲ್ಲಿ ಈ ಎಲ್ಲ ಪೋಷಕಾಂಶಗಳನ್ನು ಸೇರಿಸಿಕೊಳ್ಳಬೇಕು. 7ನೇ ಪ್ರಶ್ನೆ, ನಿದ್ದೆಯಲ್ಲಿ ಗೊರಕೆ ಹೊಡೆಯುವುದು, ತಲೆ ಸುತ್ತು ಬರುವುದು ಯಾವ ಕಾಯಿಲೆಯ ಲಕ್ಷಣವಾಗಿರುತ್ತದೆ? ಆಪ್ಷನ್ಸ್ ಎ ಅಸ್ತಮಾ, ಬಿ ಹೃದಯಾಘಾತ, ಸಿ ಮೆದುಳು ಹಾನಿ, ಡಿ ಹೈ BP. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ. ನಿದ್ರೆಯಲ್ಲಿ ಜೋರಾಗಿ ಗೊರಕೆ ಹೊಡೆಯುವುದು ಮತ್ತು ಹಠಾತ್ ಉಸಿರಾಟ ನಿಲ್ಲುವುದು ಹೃದ್ರೋಗದ ಲಕ್ಷಣವಾಗಿದೆ. ಉಸಿರಾಟ ನಿಲ್ಲಿಸುವುದರಿಂದ ದೇಹದಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆಯಾಗುತ್ತದೆ. ಇದು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯದ ಮೇಲೆ ಹೆಚ್ಚುವರಿ ಒತ್ತಡವನ್ನು ಬೀರುತ್ತದೆ. ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ. ಹಠಾತ್ ತಲೆ ತಿರುಗುವಿಕೆ ಅಥವಾ ಸುಸ್ತು, ಆಯಾಸ ಕಾಣಿಸಿಕೊಳ್ಳುವುದು ಕೂಡ ಹೃದಯವು ರಕ್ತವನ್ನು ಸರಿಯಾಗಿ ಪಂಪ್ ಮಾಡುತ್ತಿಲ್ಲ ಎಂದು ಸೂಚಿಸುತ್ತದೆ. ಈ ಲಕ್ಷಣವು ಹೃದಯಾಘಾತ, ಅನಿಯಮಿತ ಹೃದಯ ಬಡಿತ ಅಥವಾ ಅಸಮರ್ಪಕ ಹೃದಯ ಕವಾಟದಿಂದ ಉಂಟಾಗಬಹುದು. ತಲೆ ತಿರುಗುವಿಕೆ, ಆಯಾಸ ಅಥವಾ ದೌರ್ಬಲ್ಯದಿಂದಲೂ ಉಂಟಾಗಬಹುದು. ಆದರೆ ಅದು ಇದ್ದಕ್ಕಿದ್ದಂತೆ ಮತ್ತು ಆಗಾಗ್ಗೆ ಸಂಭವಿಸಿದರೆ ಅದನ್ನು ನಿರ್ಲಕ್ಷಿಸಬಾರದು. 8ನೇ ಪ್ರಶ್ನೆ, ಕನಸಿನಲ್ಲಿ ನಿಮ್ಮ ಹಳೆಯ ಪ್ರಿಯತಮ ಅಥವಾ ಪ್ರಿಯತಮಿ ಕಾಣಿಸಿಕೊಳ್ಳುವುದರ ಸೂಚನೆ ಏನು? ಆಪ್ಷನ್ಸ್ ಎ ಋಣಾನುಬಂಧ, ಬಿ ಕಹಿ ಅನುಭವ, ಸಿ ಅತಿಯಾದ ಪ್ರೀತಿ, ಡಿ ಜನ್ಮಗಳ ಬಂಧ. ಸರಿಯಾದ ಉತ್ತರ ಆಪ್ಷನ್ ಬಿ ಕಹಿ ಅನುಭವ. ಕನಸುಗಳು ನಮ್ಮ ಯೋಚನೆಗಳ ಪರಿಧಿಯನ್ನು ಮೀರಿರುತ್ತವೆ. ನಮ್ಮ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ನಮ್ಮ ಒಳ ಮನಸ್ಸು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನದಲ್ಲಿರುತ್ತದೆ. ಅದು ನಿಮ್ಮ ಬಾಲ್ಯ, ಯೌವನ, ಪ್ರೀತಿ, ಬ್ರೇಕಪ್ ಹೀಗೆ ಯಾವ ವಿಚಾರಕ್ಕೆ ಬೇಕಾದರೂ ಸಂಬಂಧಿಸಿರಬಹುದು. ಹಳೆಯ ಸಂಬಂಧಕ್ಕೆ ಎಳ್ಳು ನೀರು ಬಿಡುವ ಸಮಯದಲ್ಲಿ ಕಹಿ ಅನುಭವಗಳು ನಿಮಗಾಗಿದ್ದರೆ ಮನಸ್ಸಿನಾಳದಲ್ಲಿ ಹಾಗೆಯೇ ಉಳಿದು ಬಿಡುತ್ತವೆ. ಬ್ರೇಕಪ್ ಸಮಯದಲ್ಲಿ ನಾನು ಆ ರೀತಿ ಮಾತನಾಡಬಾರದಿತ್ತು ಅಥವಾ ವರ್ತಿಸಬಾರದಿತ್ತು ಎಂಬ ಭಾವನೆ ನಿಮ್ಮಲ್ಲಿದ್ದರೆ ಅದು ದೀರ್ಘಕಾಲದ ತನಕ ಹಾಗೆಯೇ ಉಳಿದು ಬಿಡುತ್ತದೆ. ಇವು ಆಗಾಗ ಕನಸಿನ ರೂಪದಲ್ಲಿ ನಿಮ್ಮನ್ನು ಕಾಡುತ್ತವೆ. ಸಂಬಂಧವನ್ನು ಆರೋಗ್ಯಕರ ರೀತಿಯಲ್ಲಿ ಅಂತ್ಯಗೊಳಿಸಿದಾಗ ಇಂಥ ಬೆಚ್ಚಿ ಬೀಳಿಸುವ ಕನಸುಗಳು ಕಾಡುವುದಿಲ್ಲ. 9ನೇ ಪ್ರಶ್ನೆ, ಪ್ರತಿ ವರ್ಷ ಮೇ 2ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಪರಿಸರ ದಿನ, ಬಿ ಟ್ಯೂನಾ ದಿನ, ಸಿ ಮಹಿಳೆಯರ ದಿನ, ಡಿ ವಿಶ್ವ ಆನೆಯ ದಿನ. ಸರಿಯಾದ ಉತ್ತರ ಆಪ್ಷನ್ ಬಿ ಟ್ಯೂನಾ ದಿನ. ಪ್ರತಿ ವರ್ಷ ಮೇ 2ರಂದು ವಿಶ್ವ ಟ್ಯೂನಾ ದಿನವನ್ನು ಆಚರಿಸಲಾಗುತ್ತದೆ. ಟ್ಯೂನಾ ಮೀನಿನ ಮಹತ್ವವನ್ನು ತಿಳಿಸುವ ಮತ್ತು ಮೀನುಗಾರಿಕೆಯ ಕಾರ್ಯಚಟುವಟಿಕೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸುವುದಾಗಿ ವಿಶ್ವಸಂಸ್ಥೆ ಘೋಷಿಸಿತ್ತು. ಈ ದಿನವನ್ನು 2017ರಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು. ಟ್ಯೂನಾ ಒಂದು ವಿಶೇಷ ರೀತಿಯ ಮೀನು. ಇದನ್ನು ಟ್ಯೂನಿ ಎಂದು ಕರೆಯಲಾಗುತ್ತದೆ. ಈ ಮೀನು 1ರಿಂದ 15 ಅಡಿ ಉದ್ದವಿರುತ್ತದೆ. ಈ ಮೀನಿನಲ್ಲಿ ಒಮೆಗಾ-3 ಕೊಬ್ಬಿನಾಮ್ಲಗಳು ಮತ್ತು ವಿಟಮಿನ್ ಬಿ ಇದೆ. ಇದಲ್ಲದೆ ವಿಟಮಿನ್ ಡಿ, ವಿಟಮಿನ್ B6, ವಿಟಮಿನ್ B12, ರಂಜಕ, ಪೊಟ್ಯಾಷಿಯಂ ಜೊತೆಗೆ ಥಯಾಮಿನ್, ಮೆಗ್ನೀಷಿಯಂ ಮತ್ತು ಅಯೋಡಿನ್ ಸಹ ಇದರಲ್ಲಿ ಕಂಡುಬರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.